ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಟನಲ್ ರೋಡ್ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಈ ಬೆನ್ನಲ್ಲೇ ಡಿಸಿಎಂ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಟನಲ್ ರೋಡ್ ಬಡಿದಾಟ ಬೆನ್ನಲ್ಲೇ ಡಿಕೆಶಿ ತೇಜಸ್ವಿ ಭೇಟಿಯಾಗಿದ್ದಾರೆ. ಬೆಂಗಳೂರು ನಿವಾಸಕ್ಕೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಈ ಒಂದು ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಟನಲ್ ರೋಡ್ ಫೈಟ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಒಂದ್ ಕಡೆ ವಿಪಕ್ಷದವರು ಕೂಡ ಈ ರೋಡ್ಗೆ ಒಂದ್ ಕಡೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ಬೆನ್ನಲ್ಲೇ ಡಿಸಿಎಂ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಅವರನ್ನ ಭೇಟಿ ಮಾಡಿ ಅಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಈ ಒಂದು ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದ್ ಕಡೆ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಇದೀಗ ಡಿಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಈ ಒಂದು ಭೇಟಿ ಇದೀಗ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಟನಲ್ ರೋಡ್ ಮಾಡೋದು ಬೇಡ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ, ಇದನ್ನ ನಾವು ಹೇಗೆ ಲಾಂಗ್ ಟರ್ಮ್ ನಲ್ಲಿ, ಶಾರ್ಟ್ ಟರ್ಮ್ ನಲ್ಲಿ ಇದನ್ನ ಅಸೆಸ್ ಮಾಡಬಹುದು, ಅಡ್ರೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ, ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು. ಶಾಂತವಾಗಿ ನಾನು ಕೊಟ್ಟಂತಹ ಪ್ರೆಸೆಂಟೇಷನ್ ಅನ್ನ ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ. ನಾನು ವಿಶೇಷವಾಗಿ ಟನಲ್ ರೋಡ್ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ. ಈ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಈ ಟನಲ್ ರೋಡ್ ಫೈಟ್ ನಡುವೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಚರ್ಚೆ ಆಯಿತು ಅಂತ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಹ್ವಾನದ ಮೇರೆಗೆ ಸಂಸದ ತೇಜಸ್ವಿ ಸೂರ್ಯ ಅವರ ಸದಾಶಿವನಗರ ನಿವಾಸಕ್ಕೆ ಬಂದಿದ್ರು. ಟನಲ್ ರೋಡ್ ಅನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅನ್ನೋ ಸಂಕ್ಷಿಪ್ತವಾದ ಕಾರಣವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ಟನಲ್ ರೋಡ್ ಅನ್ನ ಬಿಟ್ಟು ಯಾವ ಮಾರ್ಗದಲ್ಲಿ ಮೆಟ್ರೋವನ್ನ ನಾವು ಮತ್ತಷ್ಟು ವಿಸ್ತರಿಸಿದ್ರೆ, ಅದನ್ನ ಮತ್ತಷ್ಟು ಉನ್ನತ ದರ್ಜೆಗೆ ತೆಗೆದುಕೊಂಡು ಹೋದ್ರೆ ಕೇವಲ ಗಂಟೆಗೆ 1,500-2,000 ಜನ ಓಡಾಡುವಂತ ಟನಲ್ ರಸ್ತೆಯಲ್ಲಿ ಅದೇ ಕಾಸ್ಟ್ ನಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಜನ ಓಡಾಡೋದಕ್ಕೆ ಮೆಟ್ರೋದಲ್ಲಿ ಅವಕಾಶ ಇದೆ, ಅನುಕೂಲ ಇದೆ ಅನ್ನೋ ಮಾಹಿತಿಯನ್ನ ಡಿಸಿಎಂ ಅವರ ಗಮನಕ್ಕೆ ತಂದಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಅವಶ್ಯವಿರುವಂತ ಕನೆಕ್ಟಿವಿಟಿ ಬಸ್ಗಳನ್ನ ಕೂಡ ನಿಯೋಜನೆ ಮಾಡುವಂತದ್ದು. ಅದನ್ನು ಹೊರತುಪಡಿಸಿ ಯಾವ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ವಿಚಾರವನ್ನ ಕೂಡ ಈಗ ಒಂದು ಪ್ರೆಸೆಂಟೇಷನ್ ಮೂಲಕ ತಿಳಿಸಿರೋದ್ರಿಂದ ಯಾವ ರೀತಿ ಇದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಗಣಿಸ್ತಾರೆ. ಇದಾದ ನಂತರ ಮುಂದಿನ ವಾರ ಬಿಎಂಎಲ್ಟಿಎ ಜೊತೆ ಇರುವಂತಹ ಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೂ ಆಹ್ವಾನವನ್ನು ನೀಡಿರುವಂತಹ ಡಿಸಿಎಂ ಇವತ್ತು ನೀಡಿರುವಂತಹ ಪ್ರೆಸೆಂಟೇಷನ್ ಅನ್ನ ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳ ಮುಂದೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೂಡ ಈಗ ಸಂಸದರಿಗೆ ಕೊಟ್ಟಿರೋದ್ರಿಂದ ಇವತ್ತಿನ ಮಾತುಕತೆ ಸದ್ಯ ಮಟ್ಟಿಗೆ ಮಾಹಿತಿಯ ವಿನಿಯೋಗ ಆಗಿದೆ ಹೊರತು, ಆದರೆ ಟನಲ್ ರೋಡ್ ನ ವಿಚಾರವಾಗಿ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಹೋರಾಟ ಸದ್ಯಕ್ಕೆ ಮುಂದುವರೆದಿದೆ. ಡಿಸಿಎಂ ರವರ ನಿರ್ಧಾರ, ಸರ್ಕಾರದ ನಿರ್ಧಾರದ ಮೇಲೆ ಯಾವ ರೀತಿ ಈ ಒಂದು ಹೈಕೋರ್ಟ್ ನ ಹೋರಾಟವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದನ್ನ ನೋಡ್ತಾರೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಲ್ಲಿ ಈ ಟನಲ್ ರೋಡ್ ಫೈಟ್ ಬಹಳ ಜೋರಾಗಿ ನಡೀತಾ ಇತ್ತು. ಈ ಮಧ್ಯೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಟನಲ್ ರೋಡ್ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಈ ಬೆನ್ನಲ್ಲೇ ಡಿಸಿಎಂ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಟನಲ್ ರೋಡ್ ಬಡಿದಾಟ ಬೆನ್ನಲ್ಲೇ ಡಿಕೆಶಿ ತೇಜಸ್ವಿ ಭೇಟಿಯಾಗಿದ್ದಾರೆ. ಬೆಂಗಳೂರು ನಿವಾಸಕ್ಕೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಈ ಒಂದು ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಟನಲ್ ರೋಡ್ ಫೈಟ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಒಂದ್ ಕಡೆ ವಿಪಕ್ಷದವರು ಕೂಡ ಈ ರೋಡ್ಗೆ ಒಂದ್ ಕಡೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ಬೆನ್ನಲ್ಲೇ ಡಿಸಿಎಂ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಅವರನ್ನ ಭೇಟಿ ಮಾಡಿ ಅಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಈ ಒಂದು ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದ್ ಕಡೆ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಇದೀಗ ಡಿಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಈ ಒಂದು ಭೇಟಿ ಇದೀಗ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಟನಲ್ ರೋಡ್ ಮಾಡೋದು ಬೇಡ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರು.
ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇದು ನಾವು ಹೇಗೆ ಲಾಂಗ್ ಟರ್ಮ್ ನಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಇದನ್ನ ಅಸೆಸ್ ಮಾಡಬಹುದು, ಅಡ್ರೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ, ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು. ಶಾಂತವಾಗಿ ನಾನು ಕೊಟ್ಟಂತಹ ಪ್ರೆಸೆಂಟೇಷನ್ ಅನ್ನ ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ. ನಾನು ವಿಶೇಷವಾಗಿ ಟನಲ್ ರೋಡ್ ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ. ಈ ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಈ ಟನಲ್ ರೋಡ್ ಫೈಟ್ ನಡುವೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಚರ್ಚೆ ಆಯಿತು ಅಂತ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಹ್ವಾನದ ಮೇರೆಗೆ ಸಂಸದ ತೇಜಸ್ವಿ ಸೂರ್ಯ ಅವರ ಸದಾಶಿವನಗರ ನಿವಾಸಕ್ಕೆ ಬಂದಿದ್ರು. ಟನಲ್ ರೋಡ್ ಅನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅನ್ನೋ ಸಂಕ್ಷಿಪ್ತವಾದ ಕಾರಣವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ಟನಲ್ ರೋಡ್ ಅನ್ನ ಬಿಟ್ಟು ಯಾವ ಮಾರ್ಗದಲ್ಲಿ ಮೆಟ್ರೋವನ್ನ ನಾವು ಮತ್ತಷ್ಟು ವಿಸ್ತರಿಸಿದ್ರೆ, ಅದನ್ನ ಮತ್ತಷ್ಟು ಉನ್ನತ ದರ್ಜೆಗೆ ತೆಗೆದುಕೊಂಡು ಹೋದ್ರೆ ಕೇವಲ ಗಂಟೆಗೆ 1,500-2,000 ಜನ ಓಡಾಡುವಂತ ಟನಲ್ ರಸ್ತೆಯಲ್ಲಿ ಅದೇ ಕಾಸ್ಟ್ ನಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಜನ ಓಡಾಡೋದಕ್ಕೆ ಮೆಟ್ರೋದಲ್ಲಿ ಅವಕಾಶ ಇದೆ, ಅನುಕೂಲ ಇದೆ ಅನ್ನೋ ಮಾಹಿತಿಯನ್ನ ಡಿಸಿಎಂ ಅವರ ಗಮನಕ್ಕೆ ತಂದಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಅವಶ್ಯವಿರುವಂತ ಕನೆಕ್ಟಿವಿಟಿ ಬಸ್ಗಳನ್ನ ಕೂಡ ನಿಯೋಜನೆ ಮಾಡುವಂತದ್ದು. ಅದನ್ನು ಹೊರತುಪಡಿಸಿ ಯಾವ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ವಿಚಾರವನ್ನ ಕೂಡ ಈಗ ಒಂದು ಪ್ರೆಸೆಂಟೇಷನ್ ಮೂಲಕ ತಿಳಿಸಿರೋದ್ರಿಂದ ಯಾವ ರೀತಿ ಇದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಗಣಿಸ್ತಾರೆ. ಇದಾದ ನಂತರ ಮುಂದಿನ ವಾರ ಬಿಎಂಎಲ್ಟಿಎ ಜೊತೆ ಇರುವಂತಹ ಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯರವರಿಗೂ ಆಹ್ವಾನವನ್ನು ನೀಡಿರುವಂತಹ ಡಿಸಿಎಂ ಇವತ್ತು ನೀಡಿರುವಂತಹ ಪ್ರೆಸೆಂಟೇಷನ್ ಅನ್ನ ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳ ಮುಂದೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೂಡ ಈಗ ಸಂಸದರಿಗೆ ಕೊಟ್ಟಿರೋದ್ರಿಂದ ಇವತ್ತಿನ ಮಾತುಕತೆ ಸದ್ಯ ಮಟ್ಟಿಗೆ ಮಾಹಿತಿಯ ವಿನಿಯೋಗ ಆಗಿದೆ ಹೊರತು, ಆದರೆ ಟನಲ್ ರೋಡ್ ನ ವಿಚಾರವಾಗಿ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಹೋರಾಟ ಸದ್ಯಕ್ಕೆ ಮುಂದುವರೆದಿದೆ. ಡಿಸಿಎಂ ರವರ ನಿರ್ಧಾರ, ಸರ್ಕಾರದ ನಿರ್ಧಾರದ ಮೇಲೆ ಯಾವ ರೀತಿ ಈ ಒಂದು ಹೈಕೋರ್ಟ್ ನ ಹೋರಾಟವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದನ್ನ ನೋಡ್ತಾರೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಲ್ಲಿ ಈ ಟನಲ್ ರೋಡ್ ಫೈಟ್ ಬಹಳ ಜೋರಾಗಿ ನಡೀತಾ ಇತ್ತು. ಈ ಮಧ್ಯೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಟನಲ್ ರೋಡ್ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಈ ಬೆನ್ನಲ್ಲೇ ಡಿಸಿಎಂ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಟನಲ್ ರೋಡ್ ಬಡಿದಾಟ ಬೆನ್ನಲ್ಲೇ ಡಿಕೆಶಿ ತೇಜಸ್ವಿ ಭೇಟಿಯಾಗಿದ್ದಾರೆ. ಬೆಂಗಳೂರು ನಿವಾಸಕ್ಕೆ ತೇಜಸ್ವಿ ಸೂರ್ಯ ಆಗಮಿಸಿದ್ದಾರೆ. ಈ ಒಂದು ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಟನಲ್ ರೋಡ್ ಫೈಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಒಂದ್ ಕಡೆ ವಿಪಕ್ಷದವರು ಕೂಡ ಈ ರೋಡ್ಗೆ ಒಂದ್ ಕಡೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ಬೆನ್ನಲ್ಲೇ ಡಿಸಿಎಂ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಭೇಟಿಯಾಗಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಈ ಒಂದು ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ.